ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ನಾನು ನಿಮ್ಗೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಸರ್. ಡೈರೆಕ್ಟ್ ಆಗಿ ಮಾತಾಡ್ಬೇಕಾ ಮೇಡಮ್? ಹೌದು ಸರ್. ಲೊಕೇಶನ್ ಕಳಿಸಿ ಮೇಡಮ್, ಬರ್ತೀನಿ. ಮನೆಗೆ ಬರ್ತೀರಾ ಸರ್? ಮತ್ತೆ ಇನ್ನೇನ್ ಮಾಡ್ಲಿ ಹೇಳಿ. ನನ್ಗೆ ಸರ್, ಎಲ್ಲಾರು ತುಂಬಾ ಡೈರೆಕ್ಟ್ ಆಗಿ ಸಂತೋಷ ಆಗ್ತಾ ಇದೆ ಸರ್ ನೀವು ಮಾಡೋದು. ಹೇಳಿ ಮೇಡಮ್. ತುಂಬಾ ಸಂತೋಷ ಆಗುತ್ತೆ ಸರ್. ಅಳ್ಬೇಡಿ ಅಳ್ಬೇಡಿ, ಹೇಳಿ. ಅಳ್ಬಾರ್ದು ಅಳ್ಬಾರ್ದು. ನನಗೆ 60 ವರ್ಷ ಸರ್. ಆಮ ಈಗ ನೋಡಿ, ನನ್ಗೆಲ್ಲರೂ ದಿನಕ್ಕೊಂದು ಇಷ್ಟು ಜನ ಫೋನ್ ಮಾಡಿ ನೀವೆಲ್ಲ ಅಳ್ತಾ ಇದ್ರೆ ಸರ್, ನಾನೇನಾಗ್ಬೇಕು? ಕಮೆಂಟ್ ಮಾಡಿದೀನಿ ಸರ್, ನಾನು ನಿಮ್ಗೆ ತುಂಬಾ ಮಾಡ್ತಾ ಇದ್ದೀನಿ. ಬೇಜಾರ್ ಮಾಡ್ಕೋಬೇಡಿ ಅಮ್ಮ, ನಾನು ಯಾವ್ದು ಕಮೆಂಟ್ಸ್ ಓದಲ್ಲ. ನಾನ್ ಡೈರೆಕ್ಟ್ ಮಾತಾಡ್ಬೇಕು ಸರ್, ಪ್ಲೀಸ್ ಸರ್. ಸರಿಮ್ಮ, ಏನಾಯ್ತಮ್ಮ? ನಾನಿರೋದು ಸರ್, ಬಾಬಾ ಭಕ್ತರು ಸರ್, ನಾವು ರಾಯರ್ ಭಕ್ತರು ಸರ್. ಓಕೆಮ್ಮ. ನಮ್ಮ ಯಜಮಾನ್ರು ಸೀರಿಯಸ್ ಇದಾರೆ, ಮಕ್ಕಳು ತೋರಿಸ್ಲಿಲ್ಲ. ಅಂದ್ರೆ ನನ್ನ ಫ್ರೆಂಡು, ನಾನು ಜೈಬೀಮ್ ಅಲ್ಲಿ ಇದೀವಿ ಸರ್, ಅವರು ಸಪೋರ್ಟ್ ಮಾಡ್ತಾ ಇದಾರೆ. ಏನೋ ನಿಮ್ಮ ಹತ್ರ ಹೇಳ್ಬೇಕನ್ಸ್ತು ಸರ್, ಹೇಳ್ತಾ ಇದೀನಿ ಸರ್. ನಾನು ಅವ್ರ ಜೊತೆ ಇದ್ದೀನಿ. ಅವರು ಒಬ್ರಿಗೆ ಇದ್ ಮಾಡಿ, ಲೇಡೀಸ್ಗೆ ಇದ್ ಮಾಡಿ ಫಾಲೋ ಮಾಡ್ತಾ ಇದಾರೆ. ಕೆಟ್ಟದಾಗಿ ಮಾತಾಡ್ತಾಳೆ ಸರ್. ಅಮ್ಮ, ನಿಮ್ಗೆ ನೀವು ಕಣ್ಣೀರ್ ಹಾಕ್ಬೇಡಿ. ಈಗ ನಿಮ್ಗೆ ನನ್ ಕಡೆಯಿಂದ ಏನ್ ಬೇಕಮ್ಮ? ಸರ್, ತಪ್ಪು ಮಾಡೇ ಇಲ್ಲ ಸರ್, ಮಕ್ಕಳು ಚೆನ್ನಾಗಿ ಸಾಕಿದ್ದೆ. 5 ವರ್ಷ 6 ವರ್ಷ ಆಗಿದೆ. ನಮ್ಮ ಮಗ ಆಪಲ್ ಶೋರೂಮ್ ಅಲ್ಲಿ ಇದ್ದ ಸರ್, ಕೆಲ್ಸ ಹೋಯ್ತು. ಆಮೇಲೆ ಕೆಲ್ಸ ಹೋದ್ಮೇಲೆ ಬಿಟ್ಬಿಟ್ಟು ಹೋದ್ಲು ಸರ್. 2 ವರ್ಷ 4 ತಿಂಗಳಾಗಿದೆ. ನಮ್ಮ ಯಜಮಾನ್ರು ಸೀರಿಯಸ್ ಆಗಿದ್ರು ಸರ್. ಒಂದು 25 ದಿನ ಆಯ್ತು. ಕೋಮಾನಲ್ಲಿ ಹೋಗಿದ್ರು. ಮಕ್ಕಳು ಕರ್ಕೊಂಬಂದ್ ತೋರಿಸಿ ಅಂತ ನಮ್ ಕಡೆಯವ್ರು ಕರ್ಸಿದ್ರು, ತೋರಿಸ್ಲಿಲ್ಲ ಸರ್. ಆದ್ರೂನು ಡೈರೆಕ್ಟ್ ಬಂದ್ ಮಾತಾಡು, ಚೆನ್ನಾಗಿರೋಣ ಅಂತ ಇದ್ದ ನಮ್ಮ ಮಗ. ಆದ್ರೂನು ಅವಳು ಕೇಳ್ತಾ ಇಲ್ಲ. ತುಂಬಾ ಕೆಟ್ಟದಾಗಿ ಮಾತು, ಒಂದು ಇಷ್ಟಿಷ್ಟು ಚಿಕ್ಕ ಚಿಕ್ಕ ವಿಷಯನೂ ಎತ್ತಿ ಎತ್ತಿ ಎಳಿತಾ ಇದ್ದಾಳೆ ಸರ್. ಸರ್, ತುಂಬಾ ನೋವಾಗುತ್ತೆ ಸರ್, ನಾವಂತವ್ರಲ್ಲ. ಆದ್ರೂ ಹೇಳ್ಕೊಂಡ್ ಬರೋದು, ನಾನ್ ಮಾತಾಡಿದೀನಂತ ಎಲ್ಲ ಹೇಳಿದಾಳೆ ಸರ್. ನಾನ್ ಕೆಲ್ಸ ಮಾಡಿಲ್ಲ, ಅಡ್ಗೆ ಮಾಡಿಲ್ಲ, ಮಕ್ಕಳು ನೋಡಿಲ್ಲ. ಇಲ್ಲ ಸರ್, ಮಾಡಿಲ್ಲ. ನಂದು ಫೇಸ್ಬುಕ್ ಅಲ್ಲಿ ನೋಡಿ ಸರ್, ಮಕ್ಕಳದೇ ಹಾಕಿದೀನಿ ಸರ್. ನಾನು 1,500 ಇದಾವ್ ಸರ್ ನಂದು ಪೋಸ್ಟ್ ಮಾಡಿರೋದು ಮಕ್ಕಳದು. ಮಕ್ಕಳು ಅಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದೆ ಸರ್ ನಾನು. ಅಳ್ಬಾರ್ದಮ್ಮ. ಈಗ ನಿಮ್ಗೆ ಈಗ ಓಕೆ, ನಾನು ನಿಮ್ ಮಗನೇ. ಏನ್ ಬೇಕಮ್ಮ? ಈ ಮಗನಿಂದ ಏನ್ ಬೇಕು ಹೇಳಿಮ್ಮ, ಮಾಡ್ಕೊಡ್ತೀನಿ. ಮಕ್ಕಳು ತೋರ್ಸೋ ತರ ಮಾಡಿ ಸರ್. ಅಷ್ಟೇ ತಾನಮ್ಮ? ಹ್ಞೂ ಸರ್. ನಿಮ್ ಕೋರ್ಟ್ ಕಚೇರಿದು ನಮ್ ಕೈಲಿ ತಾಕತ್ತಿಲ್ಲ ಸರ್. ನಿಮ್ ಮಕ್ಳ ಮೊಮ್ಮಕ್ಳ? ಮೊಮ್ಮಕ್ಕಳು. ಮೊಮ್ಮಕ್ಳು ನೋಡ್ಬೇಕಾ? ನಮ್ಮ ಯಜಮಾನ್ರಿಗೆ ತೋರಿಸ್ಬೇಕು ಸರ್. ಓಕೆ, ಕೋರ್ಟಲ್ಲಿ ಕೇಸ್ ಇದೆಯಾ? ಇಲ್ಲ ಸರ್, ಮಾಡಿಲ್ಲ ಸರ್. ಇಲ್ಲ ಸರ್, ಶಕ್ತಿ ಅವನೊಬ್ನೇ ದುಡಿಯೋನು. ಇವಾಗ ಕೆಲ್ಸಾನು ಇಲ್ಲ ಸರ್ ಅವನಿಗೆ, ಮನೇಲಿ ಅಷ್ಟೇ ತಾನಮ್ಮ. ನಿಮ್ ಮಗನ್ಗ ಕರ್ಕೊಂಡ್ ಬಂದ್ಬಿಟ್ಟು, ನಿಮ್ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ ಗಂಡನ್ ತೋರ್ಸ್ಬೇಕು. ಹಾಸ್ಪಿಟಲ್ ಇದ್ದಾರಾ? ಇಲ್ಲ, ಮನೆಗ್ ಕರ್ಕೊಂಡ್ ಬಂದಿದೀವಿ ಸರ್. ಕೋಮಾನಲ್ಲಿ ಇದ್ರು. ಅದು ಪಾಪ ನಮ್ಮ ಯಜಮಾನ್ ಫ್ರೆಂಡ್ಸ್ ಎಲ್ಲ CM ಹತ್ರ ಫೋನ್ ಮಾಡಿ ICU ನಲ್ಲಿ ಹಾಕಿದ್ರು. ಏನೋ ಉಳಿಸ್ಕೊಂಡ್ ಬಂದಿದೀವಿ ಸರ್. ಆದ್ರೂ ಅಷ್ಟು ಕಂಡೀಷನ್ ಸರಿ ಇಲ್ಲ ಸರ್. ಈಗ ಅವರು ಮೊಮ್ಮಕ್ಕಳನ್ನ ನೋಡ್ಬೇಕು. ಹ್ಞೂ ಸರ್. ಅಷ್ಟೇ ತಾನೇ? ಅದನ್ನ ನಾನ್ ಮಾಡಿಸಿ ಕೊಡ್ತೀನಿ. ಹ್ಞೂ ಸರ್. ಸರ್, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸರ್ ನಾನು. ನಿಮ್ಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀನಿ ಸರ್ ನಾನು. ನನ್ಗೆ ನಿಮ್ ಪ್ರೀತಿ ಬೇಕು ಅಷ್ಟೇ. ಖಂಡಿತ ಸರ್. ನನಗೆ ಬೇರೆ ಏನು ಬೇಡ. ಓಕೆ, ನಿಮ್ಮ ಆಶೀರ್ವಾದ ಇರ್ಬೇಕು, ಬೇರೆ ಏನೇನು ಬೇಡ. ನಾನೆಲ್ಲಾ ಮನೆಯಾಗಿನಿ, ನನಗೆ ಯಾವ್ದು ಬೇಡ ಸರ್. ನೀವು ಇದು ಮಾಡ್ತಾ ಇದೀರಲ್ಲ ಈ ಕೆಲ್ಸ, ಅದು ಫುಲ್ ಬೆಂಬಲಾಗಿರ್ತೀನಿ ಸರ್ ನಾನು. ಸರಿ, ಆಯ್ತು. ನಾನು ಈಗ ಒಂದ್ ಕೆಲ್ಸ ಮಾಡಿ, ಅಳಬೇಡಿ ಅಮ್ಮ, ಅಳಬೇಡಿ ಸರ್. ಈ ತರ ಇದಾರ ಸರ್ ಹುಡುಗಿರು, ಪ್ರೀತಿ ವಿಶ್ವಾಸ ಕೊಡೋರು ಸರ್. ನಾವು ದಿನಕ್ಕೆ 1,000 ಜನ ಕಾಲ್ ಮಾಡ್ತಾರೆ. ನನಗೆ ಆ ಶಕ್ತಿ ಇದೆ ಅಂತ ತಡ್ಕೊಂಡ್ ಕುತ್ಕೊಳ್ತಾ ಇದೀನಿ. ಬೇರೆಯವ್ರಾಗಿದ್ರೆ ಮುಚ್ಚಿಬಿಟ್ಟು ಬೇಡಪ್ಪ ಈ ಸಹವಾಸ ಅಂತ ಯಾವತ್ತೋ. ಇಲ್ಲ ಸರ್, ಬೇಡ ಸರ್, ಬೇಡ, ಮುಚ್ಚಬೇಡಿ ಸರ್. ತುಂಬಾ ಇದಾರ ಸರ್ ಪಾಪ ಹುಡುಗರು. ನಾನ್ ಮಾಡ್ತೀನಿ ಸರ್ ಸಪೋರ್ಟ್ ಅವ್ರಿಗೆ. ನಿಮ್ ನಂಬರ್ಗಳು ಕೊಡ್ತಾ ಇದೀನಿ ಸರ್ ನಾನು ಎಲ್ಲಾರ್ಗು, ಪ್ರತಿಯೊಬ್ಬರಿಗೂ ಕೊಡ್ತಾ ಇದೀನಿ ಸರ್ ನಾನು. ನಮ್ಮ ಊರಲ್ಲಿ 3 ಕೇಸ್ ಇದಾವ್ ಇದೇ ತರ, ಅವ್ರಿಗೆಲ್ಲಾ ಕಳ್ಸಿದೀನಿ ಸರ್. ನಿಂತ್ಕೊಳ್ರಿ, ಧ್ವನಿ ಎತ್ರಿ ಅಂತ ಇದೀನಿ ಸರ್ ನಾನು. ಹೌದು ಸರ್, ನಿಮಗ್ ಮಾಡ್ತೀನಿ ಸರ್ ಸಪೋರ್ಟ್ ನಾನು. ಸರಿ, ನನಗೆ ನಿಮ್ ಮಗ ಇದಾರಲ್ಲ, ಅವ್ರು ಫೋನ್ ಮಾಡಿ ಇದ್ ಮಾಡಕ್ ಹೇಳಿ. ನನ್ಗೆ ನೀವು ಇವಾಗ ಯಾವಾಗ ನಿಮ್ ಯಜಮಾನ್ರು ಮೊಮ್ಮಕ್ಕಳನ್ನ ನೋಡ್ಬೇಕಮ್ಮ? ಇವಾಗ ಒಬ್ರು ನನ್ ಫ್ರೆಂಡ್ ಇದಾರ್ ಸರ್, ಅವರು ಸ್ಟೇಟ್ ಪ್ರೆಸಿಡೆಂಟ್.
ಹ್ಮ್ ಅವ್ರು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಹ್ಮ್ ನನಗೆ ನಿಮ್ ಹತ್ರ ಮಾತಾಡ್ಬೇಕನ್ನಿಸ್ತು ಸರ್, ಮಾತಾಡ್ದೆ ಸರ್, ನಾನು ಮಾತಾಡಕ್ ಹೇಳಿ. ಕೇಳ್ಬೇಕನ್ನಿಸ್ತು. ಓಕೆ, ಸೊ ಆಗಿಲ್ಲ ಅಂತ ಹೇಳಿದಾಗ, ಅವ್ರು ಹ್ಮ್ ಬರಲ್ಲ ಅಂತ ಹೇಳಿದಾಗ ಹ್ಮ್ ನನ್ನ ಕರೀರಿ ಅಮ್ಮ, ನಾನು ಬರ್ತೀನಿ. ನಿಮ್ ಮನೆಗೂ ಅವ್ರ ಮನೆಗೂ ಎಷ್ಟು ದೂರ ಅಮ್ಮ? ಹ್ಮ್ PG ನಲ್ಲಿ ಬಿದ್ದಿದ್ದಾಳೆ ಇಲ್ಲಿ. ಅದು ಮಕ್ಕಳು ಮಕ್ಕಳು ಅವ್ರ ಅಪ್ಪ ಅಮ್ಮ ಹತ್ರ ಬಿಟ್ಟಿದ್ದಾಳೆ. ಹಾ ನಮ್ ಮಗಂದು ಒಂದ್ ಇಷ್ಟಿಷ್ಟು ಸರ್, ಹಳೆ 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 ಹ್ಮ್ ಎಳಿತಾ ಇದ್ದಾಳೆ ತಪ್ಪುಗಳು. ಹೇಳಿಲಿ ಹೆಣ್ಮಕ್ಳು ಇರೋದ ಕೆಲವೊಬ್ರು ಅದಕ್ಕೋಸ್ಕರನೇ. ಹ್ಮ್ ಈಗ ನಾವು ಎಳೆಯುವ ಸಮಯ ನಾವು ಎಳ್ಕೊಳ್ತೀವಿ, ಹ್ಞೂ ಆಯ್ತಾ? ಸರ್, ನೀವು ತಲೆ ಕೆಡ್ಸ್ಕೊಬೇಡಿ ಅಮ್ಮ. ಹ್ಞೂ ಸರ್. ನಿಮ್ ನಿಮ್ಮ ಹತ್ರ ಹೇಳ್ಕೋಬೇಕನ್ನಿಸ್ತು ಸರ್ ನನ್ಗೆ. ಸರಿ ರಾತ್ರಿ ನಿದ್ದೆ ಮಾಡಿಲ್ಲ ನಾನು, ಹ್ಮ್ ಅದಕ್ಕೆ ನಿಮ್ಗೆ ಮಾಡಿದೆ ಸರ್ ಫೋನ್. ಸರಿಮ್ಮ, ನೀವೆಲ್ಲ ಕಣ್ಣೀರೆಲ್ಲ ಹಾಕ್ಬೇಡಿ. ನನ್ಗೂನು ತುಂಬಾ ಈ ನೋವು ನೋಡಿ 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 ತುಂಬಾನೇ, ಇಲ್ಲ ಬಟ್ ಸರ್, ಕಲ್ಮನ್ಸ್ ಮಾಡ್ಕೊಂಡು ಅಂತ್ಯಗೊಳಿಸ್ಲೇಬೇಕು ಕುತ್ಕೊಂಡಿದ್ದೀನಿ. ಸರ್ ನೀವು. ಹ್ಮ್ ಇದಕ್ಕೆ ಅಂತ್ಯ ಕಾಣಿಸ್ಲೇಬೇಕು ಸರ್ ನೀವು. ಮಾಡ್ತೀನಿ ಇಂಥವ್ರಿಗೆ ಮಾಡ್ಬೇಕು ಸರ್, ಮುಂಡೆಯವ್ರಿಗೆ ಬಿಡಬಾರ್ದು ಸರ್ ನೀವು. ಖಂಡಿತ. ಮಾತಾಡಿಲ್ಲ ಸರ್, ನಾನು ಕೆಟ್ಟದಾಗಿ ಅಪವಾದ ಹೊರಿಸಿದಾಳು ಸರ್, ಬರೀ ಅಪವಾದ ನನ್ಗೆ. ನಾನಿಲ್ಲ ಸರ್ ಅಂತವಳು. ಬರೋ ದೇವ್ರು ಅನ್ಕೊಂಡಿದೀವಿ ಸರ್ ನಾವು ಮನೆಯಲ್ಲಿ. ನನಗಿಬ್ರು ಮಕ್ಕಳು ಸರ್, ಮಕ್ಕಳು ಇಲ್ಲ ಸರ್ ಹಂಗೆ. ನಮ್ಮ ಯಜಮಾನ್ರು ಇಲ್ಲ. ನೀವು ಬಂದ್ ನೋಡಿ ಸರ್, ಬಡಪಾಯಿಗಳು ಇದೀವಿ ಸರ್ ನಾವು. ಪ್ರತಿಯೊಬ್ರು ಅಮಾಯಕಳ ಅಮ್ಮ ಅಂತಾರ ಸರ್ ನನ್ಗೆ. ಸರಿಮ್ಮ, ಆಯ್ತು. ನಾನೊಂದ್ ಲೆಟರ್ ಕೊಡ್ತೀನಿ, ಆಯ್ತಾ? ಸೊ ಅದಕ್ಕೆ ಏನ್ ಮಾಡ್ಬೇಕೋ ನಾನು ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ, ಆಯ್ತಾ? ಸರ್, ಸೊ ನನಗೊಂದ್ ಸ್ವಲ್ಪ ಒಂದ್ 2-3 ದಿನ ಟೈಮ್ ಕೊಡ್ತೀರಾ? ಹಾ, ಅವ್ರಿಂದ ಇದಾಗಿಲ್ಲ ಅಂದ್ರೆ ನಾನ್ ನಿಮ್ ಹತ್ರ ಬರ್ತೀನಿ ಸರ್. ನನ್ಗೆ ನೀವು ಬನ್ನಿ. ನನ್ಗೆ ಇದ್ ಮಾಡ್ಬೇಕು ಸರ್ ನೀವು, ನಿಜವಾಗ್ಲೂ ಹೇಳ್ತೀನಿ ನೋಡಿ. ಅವ್ರಿಗೂ ಹೇಳಿದೀನಿ ನಾನು, ಅವ್ರಿಗೂ ಕಳ್ಸಿದೀನಿ ನಾನು ನಿಮ್ದಿದು. ಸರಿಮ್ಮ, ಪ್ರತಿಯೊಂದು ವಿಡಿಯೋಸ್ ಕಳಿಸ್ತಾ ಇದೀನಿ ಅವ್ರಿಗೆ. ಸರಿಮ್ಮ, ಓಕೆ. ಅವರು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಪಾಪ ಅಮ್ಮ ನನಗೆ ಒಂದು ಮಗಳ ತರ ಇದ್ ಮಾಡ್ತಾ ಇದಾರೆ ಸರ್. ಸರಿಮ್ಮ, ಓಕೆ. ಅದೇನೋ ಸರ್ ನಿಮ್ ಹತ್ರ ಹೇಳ್ಕೋಬೇಕು ಅನ್ನಿಸ್ತು ಇವತ್ತು ನನ್ಗೆ. ಸರಿಮ್ಮ, ಓಕೆ. ಒಂದ್ ತಿಂಗಳಿಂದ ನೋಡ್ತಾ ಇದೀನಿ ಸರ್ ನಿಮ್ದು ಚಾನಲ್ ನಾನು. ಸಮಾಧಾನ ಆಯ್ತಮ್ಮ ಈಗ? ಹ್ಞೂ ಸರ್, ತುಂಬಾ ಖುಷಿ ಆಯ್ತು ಸರ್. ಮಗನೇ, ಓಕೆ. ನಿಮ್ಮ ಮಕ್ಕಳನ್ನ ಕರ್ಕೊಬಂದು ನಿಮ್ಮ ಯಜಮಾನ್ರಿಗೆ ತೋರಿಸೋ ಜವಾಬ್ದಾರಿ ನಂದು. ಅದನ್ನ ನಾನು ಮಾಡ್ತೀನಿ ಸರ್. ಆರಾಮಾಗಿ. ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಉಳಿಯಲ್ಲ ಅನ್ಬಿಟ್ಟಿದ್ರು ಸರ್ ನಮ್ಗೆ ಹೋದ್ವಾರ. ಓಕೆ. ಅವಾಗ ಬಂದ್ಲು, ಎಳ್ಕೊಂಡ್ ಹೋಗ್ಬಿಟ್ಲು, ಗಟ್ಟಿಯಾಗಿ ಹಿಡ್ಕೊಂತಾಳೆ ಮಕ್ಕಳನ್ನ. ಅದು ಅವತ್ ಹುಚ್ಚಾದರ ಆಡ್ಬಿಟ್ಟ ಸರ್ ವಿಕ್ಟೋರಿಯಾ ಫುಲ್. ನಮ್ಮ ಮಗ ನೋಡಕ್ ಆಗುತ್ತಾ ಸರ್? ಇವ್ರು ಹ್ಞೂ ಸರ್, ಆಗಿಲ್ಲ ಅಂದ್ರೆ ಫೈನಲ್ ಆಗಿ ನನಗೆ ಹೇಳಿ, ನಾನು ಕರ್ಕೊಂಡೇ ಬರ್ತೀನಿ. ಹ್ಞೂ ಸರ್. ಸರಿನಮ್ಮ? ಹ್ಞೂ ಸರ್, ಥ್ಯಾಂಕ್ಸ್ ಸರ್, ತುಂಬಾ ಸರ್. ಕೈ ಮುಗಿತೀನಿ ಸರ್ ನಿಮ್ಗೆ. ಹಂಗೆಲ್ಲ ಹೇಳ್ಬಾರ್ದು. ನಾನು ನಿಮ್ಗೆ ಏನ್ ಕೇಳಿದೆ? ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನನ್ಗೆ ಅಷ್ಟೇ ಸಾಕು. ನನಗದು ಕೋಟಿ ಕೊಟ್ಟಂಗೆ. ಹ್ಞೂ ಸರ್, ನಿಮ್ ಜೊತೆ ಇರ್ತೀನಿ ಸರ್ ನಾನು. ಸರಿಮ್ಮ. ನಾನು ಮನೆ ಗಿನೆ ಯಾವ್ದು ಬೇಡ ಸರ್. ಮನೆ ಇದೆ ಸರ್ ಇರೋಕೆ, ಅದು ಕೂಡ ಬೇಡ ಸರ್ ನನ್ಗೆ. ನಿಜವಾಗ್ಲು ಸಾಯಿಬಾಬಾ ಆಣೆಗೂ ಹೇಳ್ತೀನಿ, ರಾಘವೇಂದ್ರ ಸ್ವಾಮಿಗೂ ಹೇಳ್ತೀನಿ ಸರ್. 4 ವಾರ ಮಾಡಿದೆ ಸರ್. 5ನೇ ವಾರ ಮಂತ್ರಾಲಯ ಇಲ್ಲಿದ್ದೆ ಸರ್ ನಾನು. ದೇವ್ರು ಇದಾನ್ ಸರ್ ನನ್ಗೆ. ಆಮೇಲೆ 3ನೇ ವಾರ ನಿಮ್ದು ಚಾನಲ್ ನೋಡಿದೆ ಸರ್ ನಾನು. ರಾಘವೇಂದ್ರ ಇದಾರ ಅನ್ಕೊಂಡಿದೀನಿ ಸರ್ ನಾನು. ಖಂಡಿತವಾಗ್ಲು ನನಗೂ ಹೋದ್ ಗುರುವಾರನೇ ಯಾರೋ ಬಂದ್ಬಿಟ್ಟು ನನ್ಗೆ ರಾಘವೇಂದ್ರ ಸ್ವಾಮಿ ಫೋಟೋನ ಗಿಫ್ಟ್ ಕೊಟ್ಬಿಟ್ಟು ಹೋದ್ರು ಹೋದ್ ಗುರುವಾರ. ಓಕೆ, ಸೊ ಅಪ್ಪನೇ ಹುಡ್ಕೊಂಡ್ ಬಂದಿದ್ದಾರೆ ಆಫೀಸ್ಗೆ. ಸೊ ಫೈನ್ ಮಾ, ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ನಂದೇ ನಂಬರ್ ಸರ್ ಇದು. ನಾನು ಸೇವ್ ಮಾಡ್ಕೊಳ್ತೀನಮ್ಮ. ಹ್ಞೂ ಸರ್. ಓಕೆ ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ, ಬಾಯ್. ಓಕೆ.